ನಮಸ್ಕಾರ. ನಮ್ಮ ರಾಮಾಯಣ ಸತ್ಸಂಗದ 50ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ವಾನರರು ಎಲ್ಲ ಸೇರಿ ಆ ಸೇತುವೆಯನ್ನು ಕಟ್ತಾರೆ. ಆಮೇಲೆ ಆ ವಾನರ ಸೈನ್ಯ ಆ ಸೇತುವೆ ಮೇಲಿಂದ ದಾಟ್ಕೊಂಡು ಸಾಗರ ದಾಟಿ ಬಂದು ಈ ಕಡೆ ಲಂಕೆಗೆ ಬಂದು ಸೇರ್ತಾರೆ ಅಂತ. ಅಲ್ಲಿ ಅವರು ಸುವೇಲ ಅನ್ನೋ ಒಂದು ಪರ್ವತದ ಮೇಲೆ ಅವರ ಇದನ್ನ ಅಲ್ಲಿ ಉಳ್ಕೋತಾರೆ ಅವರು. ನೆಕ್ಸ್ಟ್ ಏನಾಗುತ್ತೆ, ಅಲ್ಲಿ ನಿಂತ್ಕೊಂಡು ಎಲ್ಲಾ ಕಡೆ ನೋಡ್ತಾ ಇದ್ದಾರೆ ವಾನರರು, ಸುಗ್ರೀವ, ಹನುಮಂತ, ರಾಮ, ಲಕ್ಷ್ಮಣ ಎಲ್ರು. ಆಗ ಅಲ್ಲಿ ದೂರದಿಂದ ಸುಗ್ರೀವನಿಗೆ ಕಾಣಿಸುತ್ತೆ ಲಂಕೆ ಒಳಗೆ ಆ ರಾವಣ, ಅವನ ನಗರಿ ಒಳಗೆ ರಾವಣ ತನ್ನ ಅರಮನೆಯ ಮೇಲೆ ಆ ಟೆರೆಸ್ ಮೇಲೆ ಬಂದು ಈ ಕಡೆ ಆ ಕಡೆ ಅವನು ಏನೋ ನೋಡ್ತಾ ಇದ್ದಾನೆ ಅಂತ. ಅದನ್ನ ನೋಡಿದ ತಕ್ಷಣ ಈ ಸುಗ್ರೀವನ್ಗೇನೋ ಗೊತ್ತಿಲ್ಲ ಏನಾಗುತ್ತೆ ಅಂತ, ಸಡನ್ ಆಗಿ ತುಂಬಾ ಕೋಪ ಬರುತ್ತೆ. ಅವನು ಆ ಸುವೇಲ ಪರ್ವತದ ಶಿಖರದಿಂದ ಅಲ್ಲಿಂದ ಹಾರ್ಕೊಂಡ್ ಬಂದ್ಬಿಡ್ತಾನೆ. ಈ ರಾವಣನ ಮೇಲೆ ಬಂದು ಬಿದ್ದು ಅವನ ಹತ್ರ ಕುಷ್ಟಿ ಯುದ್ಧ ಮಾಡಿ ಅವನನ್ನ ಕೆಳಗ್ ಬೀಳ್ಸಿ, ಅವನ್ ಕಿರೀಟ ಎಲ್ಲ ಬೀಳ್ಸಿ ಅವನ ಹತ್ರ ಸಡನ್ ಆಗಿ ಈ ತರ ಒಂದು ಆಕ್ರಮಣ ಮಾಡ್ತಾನೆ ಅವನ ಮೇಲೆ. ಅದನ್ನ ನೋಡ್ಬಿಟ್ಟು ರಾವಣನಿಗೂ ಒಂಥರ ಶಾಕ್ ಆಗ್ಬಿಡುತ್ತೆ, ಏನಿದು ಸಡನ್ ಆಗಿ ಎಲ್ಲಿಂದನೋ ಒಂದು ವಾನರ ಬಂತಲ್ಲ ಅಂತ. ಅವನು ಯುದ್ಧ ಮಾಡ್ತಾನೆ. ಆ ಕಡೆಗೆ ಏನಾಗುತ್ತೆ, ಈ ರಾವಣನಿಗೆ ತುಂಬಾ ಸ್ಟ್ರೇನ್ ಆಗಿ ಸುಸ್ತಾಗ್ಬಿಡುತ್ತೆ. ಅವನು ತಡಿಯಕ್ಕಾಗಲ್ಲ ಈ ಸುಗ್ರೀವನ್ ಬಲವನ್ನ. ಆಗ ಅವನು ಅನ್ಕೋತಾನೆ, ಸರಿ ಇವನನ್ನ ನನ್ನ ಶಾರೀರಿಕ ಬಲದಿಂದ ಇವನನ್ನ ನಾನು ಜಯಿಸಕ್ಕಾಗಲ್ಲ, ನನ್ನ ಮಾಯಾವಿ ಶಕ್ತಿ ಏನಾದ್ರೂ ಉಪಯೋಗಿಸ್ಕೋಬೇಕು ಅಂತ ರಾವಣ ಅನ್ಕೊಂಡಿರ್ತಾನೆ. ಅಷ್ಟರಲ್ಲಿ ಸುಗ್ರೀವ ಅಲ್ಲಿಂದ ಮತ್ತೆ ವಾಪಸ್ ಹಾರ್ಬಿಟ್ಟು ರಾಮ ಎಲ್ಲಿದ್ದಾನೋ ಅಲ್ಲಿಗೆ ಬಂದ್ಬಿಡ್ತಾನೆ. ಇದನ್ನ ನೋಡಿದ ತಕ್ಷಣ ರಾಮನಿಗೆ ಒಂಥರ ಆಶ್ಚರ್ಯ ಮತ್ತೆ ಒಂದು ಆಘಾತ. ಅವ್ರು ಕೇಳ್ತಾರೆ ಸುಗ್ರೀವನ್ನ, ಏನ್ ಸುಗ್ರೀವ, ನೀನು ರಾಜ ಅಲ್ವಾ, ನೀನ್ ವಾನರರ ರಾಜ, ನೀನ್ ಈ ತರ ಒಂದು ಸಾಹಸದ ಕಾರ್ಯ ಮಾಡಿದ್ಯಾ ಕರೆಕ್ಟು, ಆದ್ರೆ ಇದು ಎಷ್ಟು ಸರಿ ಇಲ್ವಲ್ಲ ನೀನ್ ಮಾಡಿದ್ದ ಈ ತರ. ಯಾರನಿಗೂ ಹೇಳ್ದೆ, ಯಾರು ನಮ್ಮನ್ನ ಕೇಳ್ದೆ, ನೀನ್ ಯಾಕೆ ಆ ತರ ಹಾರ್ ಹೋದೆ, ಏನಕ್ಕೆ ಈ ತರ ಮಾಡ್ದೆ ಅಂತ ಕೇಳ್ತಾನೆ ರಾಮ. ಮತ್ತೆ ಅಲ್ಲೊಂದು ವಿಷಯ ಹೇಳ್ತಾನೆ, ಸುಗ್ರೀವ ನೀನ್ ನನ್ನ ಮಿತ್ರ, ಆದ್ರೆ ನಿನಗೇನಾದ್ರೂ ಆಗಿದ್ರೆ ನನಗೆ ಏನ್ ಮುಖ ತೋರಿಸ್ತಾ ಇದ್ದೆ ಈ ವಾನರರಿಗೆ, ನೀನ್ ಅವ್ರಿಗೆ ರಾಜ ಅಲ್ವಾ, ನೀನ್ ಈ ತರ ಎಲ್ಲ ಮಾಡ್ಬಾರ್ದಲ್ವಾ, ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕು, ಈ ತರ ಮಾಡ್ಬೇಡ ಇನ್ನೊಂದ್ಸಲಿ ಅಂತ ಹೇಳ್ತಾನೆ ರಾಮ. ಅಷ್ಟು ಅವನಿಗೆ ರಾಮನಿಗೆ ಸುಗ್ರೀವನ್ ಮೇಲೆ ಪ್ರೀತಿ, ಅಷ್ಟೊಂದು ಆ ಸ್ನೇಹ. ಅಂದ್ರೆ ಇವನ್ಗೇನಾದ್ರೂ ಸುಗ್ರೀವನ್ಗೇನಾದ್ರೂ ಆಗ್ಬಿಟ್ರೆ ಅಂತ ಭಯ ರಾಮನಿಗೆ. ಮಾರನೇ ದಿನ ರಾಮ ಅಂಗದನ್ನ ದೂತನಾಗಿ ಕಳಿಸ್ತಾನೆ, ಮತ್ತೊಮ್ಮೆ ದೂತನಾಗಿ ಕಳಿಸ್ತಾನೆ. ಆಲ್ರೆಡಿ ಅವಾಗ ಹನುಮಂತ ಬಂದಾಗಿತ್ತು, ಅವನ್ ಮಾತು ಹೇಳಾಗಿತ್ತು. ಈಗ ಇನ್ನೊಂದು ಅವಕಾಶ ರಾವಣನಿಗೆ ಕೊಡ್ಬೇಕು ಅಂತ ರಾಮನಿಗೆ ಮನ್ಸಲ್ಲಿ. ಎಲ್ಲಾದ್ರೂ ನಾವು ಇನ್ನೊಂದ್ಸರಿ ಹೇಳ್ ಕಳ್ಸಿದ್ರೆ ಅವನೆಲ್ಲಾದ್ರೂ ಬಂದ್ ಶರಣಾಗ್ತಾನ, ಅವಾಗ ಈ ಯುದ್ಧ ಎಲ್ಲ ಏನು ಬೇಕಾಗೇ ಇಲ್ವಲ್ಲ, ರಾಕ್ಷಸರು ಯಾರೂ ಸಾಯ್ಬೇಕಾಗಿಲ್ವಲ್ಲ ಅಂತ ನೋಡ್ತಾ ಇದ್ದಾನೆ ರಾಮ. ಮತ್ತೆ ಅಂಗದನ್ನ ಕಳಿಸ್ತಾನೆ ದೂತನಾಗಿ. ಈ ಸರಿ ಹೇಳಿ ಕಳಿಸ್ತಾನೆ. ಏನಂತ ಹೇಳ್ತಾನೆ, ಅರಾಕ್ಷಸಂ ಇಮಂ ಲೋಕಂ ಕರ್ತಾಸ್ಮಿ ನಿಶಿತೈಹಿ ಶರೈಹಿ ನಚೇತ್ ಶರಣಂ ಅಭ್ಯೇಷಿ ಮಾಂ ಉಪಾದಾಯ ಮೈಥಿಲೀಂ. ರಾವಣ, ನೀನ್ ಏನಾದ್ರೂ ಮೈಥಿಲಿನ ಸೀತೆಯನ್ನ ಕರ್ಕೊಂಬಂದು ನನಗ್ ಸಮರ್ಪಣೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಇಡೀ ಜಗತ್ತನ್ನೇ ರಾಕ್ಷಸ ವಿರಹಿತ ಮಾಡ್ಬಿಡ್ತೀನಿ, ರಾಕ್ಷಸರು ಎಲ್ರನ್ನೂ ನಾನು ನಾಶ ಮಾಡ್ಬಿಡ್ತೀನಿ, ನಿನ್ನ ಸಮೇತ ಎಲ್ಲಾ ರಾಕ್ಷಸರನ್ನು ನಾನು ನಾಶ ಮಾಡ್ಬಿಡ್ತೀನಿ. ಆದ್ರೆ ನೀ ಏನಾದ್ರೂ ಸೀತೆಯನ್ನ ಕರ್ಕೊಂಬಂದ್ ನನಗ್ ಕೊಟ್ರೆ ನಾನ್ ಆಗ್ಲೂ ನಿನಗೆ ಶರಣ್ ಕೊಡ್ತೀನಿ ಅಂತ ಹೇಳ್ತಾನೆ ರಾಮ. ಈ ಒಂದು ವಿಷಯವನ್ನ
ಅಲ್ಲಿ ಅಂಗದ ಹೋಗಿ ರಾವಣನ ಸಭೆಯಲ್ಲಿ ಹೇಳ್ತಾನೆ. ಅವನು ಹೇಳಿದ ಮಾತೆಲ್ಲ ಹೇಳ್ತಾನೆ. ರಾಮ ಏನೆಲ್ಲ ಹೇಳಿ ಕಳಿಸಿದಾನೋ ಅದೆಲ್ಲ ಹೇಳ್ತಾನೆ. ರಾವಣನಿಗೆ ಅದಕ್ಕೇನು ಉತ್ತರ ಇಲ್ಲ. ಆದರೆ ರಾವಣನಿಗೆ ಕೋಪ ಬರುತ್ತೆ. ಇವನ್ ಯಾರು ವಾನರ ಬಂದಿಲ್ ನನ್ನ ಹತ್ರ, ರಾಮನ ದೂತ ಅಂತ ಬಂದಿದ್ದಾನಲ್ಲ, ಇವನನ್ನ ಹಿಡೀರಿ, ಇವನನ್ನ ಸಾಯಿಸಿ ಅಂತ ಮತ್ತೆ ಹೇಳ್ತಾನೆ ರಾವಣ. ಆ ರಾಕ್ಷಸರು ಅವನನ್ನು ಹಿಡಿತಾರೆ, ಅಂಗದನ್ನ ಹಿಡಿತಾರೆ. ಆದ್ರೆ ಅಂಗದ ಅಲ್ಲಾಡ್ಸಕ್ಕೆ ಆಗಲ್ಲ. ಅವನ್ ಎಷ್ಟು ಗಟ್ಟಿಯಾಗಿ ನಿಂತಿದಾನಂದ್ರೆ ಆ ರಾಕ್ಷಸರು ಏನೇ ಮಾಡಿದ್ರು ಅವನನ್ನ ಯಾರೂ ಅಲ್ಲಾಡ್ಸಕ್ಕಾಗಲ್ಲ. ಸಡನ್ಲಿ ಅವನ್ ಏನ್ ಮಾಡ್ತಾನೆ, ಅವ್ರು ಗಟ್ಟಿ ಹಿಡ್ದಿರ್ತಾರಲ್ಲ, ಆ ಕ್ಷಣದಲ್ಲಿ ಅವರಿಂದ ಬಿಡಿಸ್ಕೊಂಡು ಅವನ್ ಮೇಲೆ ಹಾರ ಹೋಗ್ಬಿಡ್ತಾನೆ. ಮತ್ ಅಲ್ಲಿ ಎಲ್ಲ ಧ್ವಂಸ ಮಾಡ್ಬಿಡ್ತಾನೆ. ಆ ಸಭೆಯ ಮೇಲ್ಗಡೆ ಭಾಗ, ಆ ರೂಫ್ ಇದೆಯಲ್ಲ, ಅದೆಲ್ಲ ಧ್ವಂಸ ಮಾಡ್ಬಿಟ್ಟು ಮತ್ತೆ ಹಾರಿ ವಾಪಸ್ ರಾಮನ ಹತ್ರ ಬಂದ್ಬಿಡ್ತಾನೆ. ಅವನ್ ಏನು ರಾವಣ ಹೇಳಿದ ಮಾತು ಕೇಳಕ್ ರೆಡಿ ಇಲ್ಲ, ಇನ್ ಯುದ್ಧನೇ ಉಪಾಯ, ಇನ್ನೇನು ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇಷ್ಟು ವಿಷಯ ವಾಲ್ಮೀಕಿ ರಾಮಾಯಣದಲ್ಲಿದೆ. ಕಂಬ ರಾಮಾಯಣದಲ್ಲಿ ಇಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ ಕಂಬರು. ಆ ಅಂಗದ ಅಲ್ಲಿ ಹೋದ್ನಲ್ಲ ರಾವಣನಿಗೆ, ರಾಮನ ಮೆಸೇಜ್ ತಗೊಂಡು, ಆಗ ಅವನು ರಾವಣನ ಕೇಳ್ತಾನೆ, ನೀನ್ ಅದೇ ರಾವಣನಾ ಅಂತ ಕೇಳ್ತಾನೆ. ಈ ರಾವಣಂಗೆ ಕೋಪ, ಏನ್ ಇವನು ಹೇಳ್ತಾ ಇರೋದು, ಏನ್ ಮೀನಿಂಗು, ಏನ್ ಅರ್ಥ ನಿಂದು, ಅದೇ ರಾವಣ ಅಂದ್ರೆ ಯಾರು, ಏನ್ ಹೇಳ್ತಾ ಇದೀಯಾ ಅಂತಾನೆ. ಆಗ ಅಂಗದ ಹೇಳ್ತಾನೆ, ಇಲ್ಲ ನಾನು ಕೇಳಿದೀನಿ, ಒಂದು ರಾವಣ ಬಂದು ನಮ್ ತಂದೆ ಹತ್ರ ಏನೋ ಯುದ್ಧ ಮಾಡ್ತೀನಿ ಅಂತ ಬಂದ, ಆ ರಾವಣನನ್ನ ನಮ್ ತಂದೆ ಅವ್ರ ಬಾಲದಲ್ಲಿ ಕಟ್ ಹಾಕ್ಬಿಟ್ಟಿದ್ರು ಸ್ವಲ್ಪ ದಿನ, ಅದೇ ರಾವಣನ ನೀನು ಅಂತ ಕೇಳ್ತಾನೆ. ಇದ್ ಕೇಳಿಸ್ಕೊಂಡಿದ ತಕ್ಷಣ ರಾವಣನ ಮುಖ ಒಂಥರ ಚಿಕ್ಕದಾಗುತ್ತೆ. ಯಾಕಂದ್ರೆ ಇವನು ಹೇಳ್ತಾ ಇರೋದು ನಿಜ. ಒಂದ್ ಸಮಯದಲ್ಲಿ ರಾವಣ ವಾಲಿ ಹತ್ರ ಯುದ್ಧ ಮಾಡ್ಬೇಕು ಅಂತ ಹೋಗಿದ್ದ. ಆದ್ರೆ ವಾಲಿ ಎಷ್ಟು ಬಲವಂತ ಅಂದ್ರೆ, ಅವನು ಎಷ್ಟು ಶೌರ್ಯ ಅಂದ್ರೆ, ಈ ರಾವಣನನ್ನ ತನ್ನ ಬಾಲದಲ್ಲಿ ಕಟ್ಟಿಟ್ಕೊಂಡ್ಬಿಟ್ಟಿದ್ದ. ಆಗ ಏನೂ ಬೇರೆ ಉಪಾಯ ಇಲ್ಲದೆ ಈ ರಾವಣ ಅವನನ್ನ ಕ್ಷಮೆ ಕೇಳ್ಬಿಟ್ಟು, ಇಲ್ಲ ಇಲ್ಲ ನಾನು ಸುಮ್ಮನೆ ನಿನ್ನ ಹತ್ರ ಮೈತ್ರಿಯಿಂದ ಬಂದಿದ್ದೆ ಅಂತ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಬಂದಿದ್ದ. ಸೊ ಇದಿವಾಗ ಜ್ಞಾಪಕ ಆಗತ್ತಲ್ಲ, ಅದಕ್ಕೆ ಅವನ ಮುಖ ಚಿಕ್ಕದಾಗುತ್ತೆ. ಆಮೇಲೆ ಈ ಅಂಗದ ಇನ್ನೊಂದು ವಿಷಯ ಕೇಳ್ತಾನೆ, ನೀನೇ ಇನ್ನೊಂದು ರಾವಣ ಅಂತ ನಾನು ಕೇಳಿದ್ದೀನಿ, ಈ ಕಾರ್ತ್ಯವೀರಾರ್ಜುನ ಅಂತ ಒಬ್ಬ ಇದ್ನಲ್ಲ, ಅವನು ಒಂದ್ ರಾವಣನನ್ನ ಕಟ್ಟಾಕ್ಬಿಟ್ಟು ಅವನ ನಗರದ ದ್ವಾರದಲ್ಲಿ ಅಲ್ಲಿ ನೇತ್ ಹಾಕಿದ್ದ, ನೀ ಅದೇ ರಾವಣನ ಅಂತ ಕೇಳ್ತಾನೆ. ಅದೂ ನಿಜವಾದ ಕಥೆನೆ. ಆಗ ಇವನ್ ಅಂಗದ ಹೇಳ್ತಾನೆ, ಆ ಕಾರ್ತ್ಯವೀರಾರ್ಜುನ ಯಾರ, ಆ ಕಾರ್ತ್ಯವೀರಾರ್ಜುನ ಅವನು ಒಂದು ಕ್ಷತ್ರಿಯ. ಅವನಿಗೆ ಸಹಸ್ರ ಕೈಗಳಿದ್ವು, ಅವನು ತುಂಬಾ ಬಲಶಾಲಿ. ಅವನ್ ಹೇಗೆ ಅಂದ್ರೆ, ಒಂದಿನ ಅವನು ನದಿಯಲ್ಲಿ ಜಲಕ್ರೀಡೆ ಮಾಡ್ತಾ ಇದ್ದ, ಅಲ್ಲಿ ಸ್ನಾನ ಈಜಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನ ಕೈಗಳನ್ನ ಹಿಂಗ್ ಹರಡ್ಬಿಟ್ಟಿದ್ದ. ಸೊ ಆ ಕಲ್ಪನೆ ಮಾಡಿ, ಆ 1000 ಕೈ ಹಿಂಗ್ ಬಿಟ್ಟಿದ್ರೆ ಅವನು ಏನಾಯ್ತು, ಆ ನದಿ ನೀರು ಹರಿಯೋದು ನಿಂತು ಹೋಗ್ಬಿಡ್ತು. ಆ ನದಿಯ ಕೆಳಗಿನ ಅದೆಲ್ ಹರ್ಕೊಂಡು ಹೋಗ್ತಾ ಇತ್ತಲ್ಲ ನದಿ, ಆ ದಾರಿಯಲ್ಲಿ ಈ ರಾವಣ ಒಂದು ಶಿವಲಿಂಗ ಇಟ್ಟು ಏನೋ ಪೂಜೆ ಏನೋ ಮಾಡ್ತಾ ಇದ್ದ. ಆಗ ನೋಡಿದ್ರೆ ತಕ್ಷಣ ಏನೋ ಈ ನದಿ ನೀರ್ ಹರಿಯೋದ್ ನಿಂತೋಯ್ತಲ್ಲ, ಏನಾಯ್ತು ಅಂತ ನೋಡ್ತಾನೆ. ಅದಕ್ಕೆ ಅಲ್ಲಿ ಏನ್ ಬ್ಲಾಕ್ ಆಗಿದೆ, ಯಾಕೆ ನೀರು ಬರ್ತಾ ಇಲ್ಲ ಅಂತ ಹುಡ್ಕೊಂಡು ಹೋಗ್ತಾನೆ. ಆವಾಗ ರಾವಣನಿಗೆ ಈ ಕಾರ್ತ್ಯವೀರಾರ್ಜುನ ಕಾಣ್ತಾನೆ. ಯಾರ್ ನೀನು, ಏನಕ್ಕೆ ಹಿಂಗ್ ಮಾಡ್ತಾ ಇದೀಯಾ ಅಂತ ಅವನನ್ನ ಚಾಲೆಂಜ್ ಮಾಡ್ತಾನೆ ರಾವಣ. ಆಗ ಆ ಕಾರ್ತ್ಯವೀರಾರ್ಜುನ, ನೀನ್ ಯಾವನು, ನಾನು ಏನಾದ್ರೂ ಮಾಡ್ಕೋತೀನಿ, ನೀನ್ ಯಾವನ್ ಬಂದು ನನ್ನ ಕೇಳಕ್ಕೆ ಅಂತ ಅವನನ್ನ ಕಟ್ಟಿಟ್ಬಿಟ್ಟು, ನಿಂತರ ಇನ್ಯಾರು ಒಂದು ದುಸ್ಸಾಹಸ ಮಾಡಬಾರ್ದು, ಅವ್ರಿಗೆಲ್ರಿಗೂ ಪಾಠ ಇರ್ಲಿ ಅಂತ ಹೇಳಿ ಈ ರಾವಣನ ಹಾಕ್ಬಿಟ್ಟು ಅವರ ನಗರದ ದ್ವಾರ ಇರುತ್ತಲ್ಲ, ಎಂಟ್ರೆನ್ಸ್ ಇರುತ್ತಲ್ಲ, ಆ ಗೋಪುರ ತರ, ಆ ಜಾಗದಲ್ಲಿ ಈ ಸ್ವಲ್ಪ ದಿನ ಈ ರಾವಣನ ಅಲ್ಲಿ ನೇತ್ ಹಾಕ್ಸಿದ್ದ. ಸೊ ಇವಾಗ ಅಂಗದ ಕೇಳ್ತಾ ಇರೋದು, ನೀನ್ ಅದೇ ರಾವಣ ತಾನೆ ಅಂತ. ಮತ್ತೆ ಈ ರಾವಣನ ಹತ್ರ ಉತ್ತರ ಇಲ್ಲ, ಯಾಕಂದ್ರೆ ನಿಜ ಅವನು ಅದೇ ರಾವಣನೇ. ಸೊ ಇವಾಗ ಅಂಗದ ಹೇಳ್ತಾನೆ, ನೋಡು, ನಿನ್ನನ್ನ ಅಷ್ಟು ಸಹಜವಾಗಿ ಆ ಕಾರ್ತ್ಯವೀರಾರ್ಜುನ ಸೋಲ್ಸಿದ್ದ. ಆ ಕಾರ್ತ್ಯವೀರಾರ್ಜುನನವನ್ನ ಅವನನ್ನ ಪರಶುರಾಮ ಸೋಲ್ಸ್ದ. ಆ ಪರಶುರಾಮನ್ನ ಸಹಜವಾಗಿ ಈ ರಾಮ ಜಯಿಸಿದ್ದ. ಸೊ ಖಂಡಿತ ಇವಾಗ ನಿಂಗೆ ಅರ್ಥ ಆಗ್ಬೋದು, ನೀನ್ ಮೊದಲನೇ ಬಾರಿ ನೀನ್ ಸೋತೋದಿಯಲ್ಲ, ಆ ಕಾರ್ತ್ಯವೀರಾರ್ಜುನ ಅವನು ಪರಶುರಾಮನ ಹತ್ರ ಸೋತೋದ. ಆ ಪರಶುರಾಮ ರಾಮನ ಹತ್ರ ಸೋತಿದ್ದು. ಸೊ ನಿನ್ ಲೆಕ್ಕ ಹಾಕು, ಇವಾಗ ರಾಮ ಎಷ್ಟು ಪರಾಕ್ರಮಿ, ನಿನಗಿಂತ ಅವನು ಎಷ್ಟು ಬಲಶಾಲಿ, ಎಷ್ಟು ಪರಾಕ್ರಮಿ ಅಂತ ನೋಡು. ಬುದ್ಧಿ ಈಗ್ಲೂ ನಿಂಗೆ ಸಮಯ ಹೋಗಿಲ್ಲ, ಬುದ್ಧಿ ಸರಿಯಾಗಿ ಮಾಡ್ಕೋ.
ಯಾರಾದ್ರೂ ನಿನಗೆ ಅಡ್ವೈಸ್ ಮಾಡೋರಿದ್ರೆ ಅವ್ರ ಸಲಹೆ ಕೇಳು, ನೀ ಬಂದ್ ರಾಮನಿಗೆ ಶರಣಾಗಿ ಸೀತೆಯನ್ನ ಬಿಟ್ಬಿಡು ಅಂತ ಹೇಳ್ತಾನೆ ಅಂಗದ. ಆದ್ರೂ ರಾವಣ ಕೇಳಕ್ ರೆಡಿ ಇಲ್ಲ. ಸೊ ಈ ವಿಷಯಗಳನ್ನ ಕಂಬರಾಮಾಯಣದಲ್ಲಿ ಹೇಳಲಾಗಿದೆ. ಮಾರನೇ ದಿನ ಯುದ್ಧ ಶುರು ಆಗುತ್ತೆ. ಇವಾಗ ಇನ್ನೇನು ಅಲ್ಲಿ ಸಂಧಿ ನಡೆಯಕ್ಕಾಗಲ್ಲ, ಇನ್ನೇನು ಅಲ್ಲಿ ಏನಂತೀರ ಸಮಾಧಾನ ಇಲ್ಲ ಅಂತ ಗೊತ್ತಾಯ್ತಲ್ಲ. ಸೊ ಯುದ್ಧ ಶುರು. ಈ ಯುದ್ಧವನ್ನ ವರ್ಣನೆ ಮಾಡುವಾಗ ಹೇಳ್ತಾರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮ ರಾಮ ರಾವಣ ಯೋರ್ ಯುದ್ಧಂ ರಾಮ ರಾವಣ ಯೋರಿವ. ಹೇಗೆ ಗಗನಕ್ಕೆ ಯಾವುದು ಸಮವಾಗಿಲ್ಲ ಅಲ್ಲ, ಗಗನಕ್ಕೆ ತುಲನೆ ಮಾಡಕ್ ಬೇರೆ ಒಂದು ಇಲ್ವೇ ಇಲ್ಲ. ಅದೇ ರೀತಿ ಸಾಗರಕ್ಕೂ ಕೂಡ ಬೇರೆ ಒಂದು ಉಪಮಾ ಇಲ್ಲ. ಸಾಗರ ಅಂದ್ರೆ ಸಾಗರಾನೆ. ಅದೇ ತರ ಈ ರಾವಣ ರಾಮ ಯುದ್ಧ ಹೇಗಿತ್ತು ಅಂದ್ರೆ, ಈ ರಾಮನಿಗೂ ರಾವಣನಿಗೂ ನಡೆದಿದ್ದ ಈ ಯುದ್ಧ, ಅದಕ್ಕೆ ಬೇರೆ ತುಲನೆ ಮಾಡಕ್ಕೆ ಬೇರೆ ಇಂಥ ಯುದ್ಧದ ತರ ಇದಿತ್ತು ಅಂತ ಹೇಳಕ್ಕೆ ಆಗಲ್ಲ. ಇದೇ ಒನ್ ಆಫ್ ಇಟ್ಸ್ ಕೈಂಡ್. ಇದಕ್ಕೆ ಯಾವುದೇ ಒಂದು ಉಪಮೆ ಇಲ್ಲ. ಆ ಥರ ನಾವು ಎಲ್ಲೂ ಒಂದು ತುಲನೆ ಮಾಡಕ್ ಆಗದೇ ಇರುವಂಥ ಯುದ್ಧ ಈ ರಾಮ ರಾವಣ ಯುದ್ಧ ಅಂತ ಹೇಳ್ತಾರೆ. ಎರಡು ಕಡೆನೂ ಅಷ್ಟೇ ಬಲ, ಅಷ್ಟೇ ಪರಾಕ್ರಮ. ದಿನದ ಸಮಯದಲ್ಲಿ ವಾನರರು ಗೆಲ್ತಾ ಇದ್ರು. ರಾತ್ರಿ ಸಮಯದಲ್ಲಿ ಈ ರಾಕ್ಷಸರಿಗೆ ಶಕ್ತಿ ಹೆಚ್ಚಾಗುತ್ತಲ್ಲ, ಅವ್ರು ನಿಶಾಚರರಲ್ವಾ. ಸೊ ರಾತ್ರಿ ಸಮಯದಲ್ಲಿ ಅವ್ರು ಗೆಲ್ತಾ ಇದ್ರು. ಆಮೇಲೆ ಏನಾಗುತ್ತೆ, ಈ ಇಂದ್ರಜಿತ್ ಬಂದ್ಬಿಡ್ತಾನೆ. ಅವನು ಅದೃಶ್ಯವಾಗಿದ್ಕೊಂಡು, ಅವನಿಗೆ ಆ ಮಾಯಾವಿ ಶಕ್ತಿ ಎಲ್ಲ ಇದೆಯಲ್ಲ, ಅದೃಶ್ಯವಾಗಿದ್ಬಿಟ್ಟು ಅವನು ರಾಮ ಮತ್ತು ಲಕ್ಷ್ಮಣ ಮತ್ತು ಎಷ್ಟೊಂದು ವಾನರರ ಮೇಲೆ ನಾಗಪಾಶವನ್ನ ಹಾಕ್ಬಿಡ್ತಾನೆ. ಸೊ ಅವ್ರಿಗೇನಾಗುತ್ತೆ, ಆ ನಾಗಪಾಶ ಬಂದು ಅವ್ರನ್ನ ಹಿಡಿದ ತಕ್ಷಣ ಅವರು ಮೂರ್ಛೆಯಾಗಿ ಬಿದ್ದ್ಬಿಡ್ತಾರೆ. ರಕ್ತ ಎಲ್ಲ ಹರಿಯಕ್ಕೆ ಶುರು ಆಗುತ್ತೆ ಅವ್ರ ಶರೀರದಿಂದ. ಆಮೇಲೆ ಅವ್ರಿಗೆ ಅಲ್ಲಾಡಕ್ಕೆ ಆಗಲ್ಲ, ಬಿದ್ದ್ಬಿಟ್ಟಿದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಕರೆಕ್ಟಾಗಿ ಗರುಡ ಬರ್ತಾನೆ ಅಲ್ಲಿ ಆಕಾಶದಲ್ಲಿ. ಗರುಡನ ಆ ರೆಕ್ಕೆಗಳ ಒಂದು ತೇಜಸ್ಸು ಬಂದು ಈ ವಾನರರು, ಈ ರಾಮ ಲಕ್ಷ್ಮಣ ಇವ್ರ ಮೇಲೆಲ್ಲ ಬೀಳುತ್ತಲ್ಲ, ಆ ತೇಜಸ್ ಅವ್ರ ಮೇಲೆ ಬಿದ್ದಿದ ತಕ್ಷಣ ಆ ನಾಗಪಾಶ ಎಲ್ಲ ಪಟ್ ಪಟ್ ಅಂತ ಬಿಟ್ಟು ಹೋಗ್ಬಿಡುತ್ತೆ. ಆಗ ಎಲ್ರೂ ಆ ಮೂರ್ಛೆಯಿಂದ ಹೊರಗೆ ಬರ್ತಾರೆ. ಎಲ್ರೂ ಸರಿಯಾದ ರೀತಿಯಲ್ಲಿ ಮತ್ತೆ ಅವ್ರಿಗೆ ಶಕ್ತಿ ಬಂದು ಅವ್ರು ಇನ್ನ ಯುದ್ಧ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಮುಂದೆ ಏನಾಗುತ್ತೆ, ಈ ಯುದ್ಧದ ಮೊದಲನೇ ದಿನ ಹನುಮಂತ ಅಕಂಪನ ಅನ್ನೋ ಆ ರಾಕ್ಷಸನ್ನ ಸಂಹಾರ ಮಾಡ್ತಾನೆ. ನೀಲ ಅನ್ನೋ ವಾನರ ಪ್ರಹಸ್ತ ಅಂತ ರಾಕ್ಷಸನ್ನ ಕೊಲ್ತಾನೆ. ಎರಡನೇ ದಿನ ಏನಾಗುತ್ತೆ, ರಾವಣ ಸ್ವತಃ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಅವನು ರಾಮನ್ ಜೊತೆ ಯುದ್ಧ ಮಾಡ್ಬೇಕಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲಾ ಎಷ್ಟೊಂದು ವಾನರರು ಬರ್ತಾರೆ ಅವನ ಯುದ್ಧ ಮಾಡಕ್ಕೆ. ಅವ್ರನ್ನೆಲ್ಲ ಪರಾಸ್ತ ಮಾಡ್ಬಿಡ್ತಾನೆ. ಮುಂದೆ ಲಕ್ಷ್ಮಣ ನಿಂತಿರ್ತಾನೆ. ಲಕ್ಷ್ಮಣನ ಮೇಲೆ ಬಾಣ ಎಲ್ಲ ಬಿಟ್ಟು ತುಂಬಾ ಅವನಿಗೆ ಏಟಾಗಿ ಲಕ್ಷ್ಮಣ ಬಿದ್ದೋಗ್ತಾನೆ ಕೆಳಗೆ. ಆ ಸಮಯದಲ್ಲಿ ಈ ರಾವಣ ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು, ಓ ಈ ಲಕ್ಷ್ಮಣ ಬಿದ್ದೋದ್ನಲ್ಲ, ಇವನನ್ನ ಎಳ್ಕೊಂಡು ನಾನು ನಮ್ಮ ಲಂಕೆಗೆ ಕರ್ಕೊಂಡು ಹೋಗ್ಬಿಟ್ರೆ ಆಗ ಅವನ ಹಿಂದೆ ಖಂಡಿತ ರಾಮ ಬರ್ತಾನೆ. ಅವಾಗ ರಾಮ ಯುದ್ಧ ಬೇಡ ಏನ್ ಬೇಡ, ನಂಗೆ ಲಕ್ಷ್ಮಣನ್ ಮಾತ್ರ ಕೊಡು ಅಂತ ಈ ಯುದ್ಧವನ್ನ ನಿಲ್ಸ್ಬಿಡ್ತಾನೆ ಅಂತ ಪ್ಲಾನ್ ಮಾಡಿ ರಾವಣ ಏನ್ ಮಾಡ್ತಾನೆ, ಲಕ್ಷ್ಮಣನ್ನ ಹೋಗಿ ಎತ್ಕೊಂಡು ಕರ್ಕೊಂಡು ಹೋಗಕ್ ನೋಡ್ತಾನೆ. ಈ ರಾವಣ ಎಷ್ಟು ಬಲಶಾಲಿ ಅಲ್ವಾ. ಅವನು ಮೇರು ಪರ್ವತ, ಕೈಲಾಶ ಪರ್ವತವನ್ನೆಲ್ಲ ಎತ್ತಿದವನು. ಆದ್ರೆ ಇಲ್ಲಿ ಹೋಗಿ ಲಕ್ಷ್ಮಣನ್ನ ಹಿಡಿಯಕ್ ನೋಡ್ತಾನೆ. ಅವನ್ಗೇನು ಒಂಚೂರು ಅಲ್ಲಾಡ್ಸಕ್ಕೆ ಆಗಲ್ಲ. ಇದನ್ನ ನೋಡ್ಬಿಟ್ಟು ಸ್ವಲ್ಪ ತುಂಬಾ ಪ್ರಯತ್ನ ಮಾಡ್ತಾನೆ, ತುಂಬಾ ಶಕ್ತಿ ಎಲ್ಲ ಹಾಕಿ ಪ್ರಯತ್ನ ಮಾಡಿದ್ರು ಅವನ್ಗಾಗಲ್ಲ. ಸೊ ಅವ್ನು ಹಿಂದೆ ಹೋಗ್ಬಿಡ್ತಾನೆ. ಇದೆಲ್ಲ ನೋಡ್ಬಿಟ್ಟು ಹನುಮಂತ ಬರ್ತಾನೆ. ಹನುಮಂತ ಬಂದು ಲಕ್ಷ್ಮಣನ್ನ ಒಂಚೂರು ಕೈ ಕೊಟ್ರೆ ಸಾಕು, ತಕ್ಷಣ ಸಹಜವಾಗಿ ಅವನನ್ನು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಕಡೆ ವಾನರ ಹತ್ರ ಕೊಟ್ಟಿರ್ತಾನೆ. ಅಲ್ಲಿ ಲಕ್ಷ್ಮಣನ ಅಲ್ಲಿ ಬಿಟ್ಬಿಟ್ಟು ಇವನನ್ನ ನೋಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅವನ್ ಇಲ್ಲಿ ಬರ್ತಾನೆ. ಈಗ ರಾವಣ ರಾಮನ್ ಮುಂದೆ ಬಂದು ನಿಂತ್ಕೋತಾನೆ ಯುದ್ಧಕ್ಕೆ. ಆವಾಗ ಹನುಮಂತ ನೋಡ್ತಾನೆ, ಈ ರಾವಣ ರಥದ ಮೇಲೆ ನಿಂತಿದ್ದಾನೆ. ರಾಮ ಪಾಪ ಅವನ ಹತ್ರ ರಥ ಇಲ್ಲ, ಏನಿಲ್ಲ, ಅವನ್ ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ಬೇಕಾ. ಅವನು ತುಂಬಾ ಬೇಜಾರಾಗುತ್ತೆ ಹನುಮಂತನ್ಗೆ. ಆಗ ಅವನ್ ರಾಮನ ಹತ್ರ ಹೇಳ್ತಾನೆ, ಮಮ ಪೃಷ್ಟೋಂ ಸಮಾರುಹ್ಯ ರಾಕ್ಷಸಂ ಶಾಸ್ತುಮರ್ಹಸಿ ವಿಷ್ಣುರ್ಯಥಾ ಗರುತ್ಮಂತ ಮಾರುಹ್ಯಮರ ವೈರಿಣಂ. ಈ ಹೇಗೆ ಗರುಡನ್ ಮೇಲೆ ವಿಷ್ಣು ಕೂತ್ಕೊಂಡು ಎಲ್ಲ ಕಡೆ ಹೋಗ್ತಾನೆ, ಯುದ್ಧ ಮಾಡ್ತಾನಲ್ವಾ, ಆ ಥರ ರಾಮ ನೀನು ನನ್ನ ಮೇಲೆ ಕೂತ್ಕೋ, ನನ್ನ ಬೆನ್ ಮೇಲೆ ನೀನು ಕೂತ್ಕೋ, ನಾನು ನಿನ್ನನ್ನು ಹೊರ್ಕೊಂಡು ನಾನು ರಥದ ಥರ ಇರ್ತೀನಿ ನಿನ್ಗೆ ಅಂತ ಹನುಮಂತ ಹೇಳ್ತಾನೆ. ಸೊ ರಾಮ ಹನುಮಂತನ ಮೇಲೆ ಕೂತ್ಕೊಂಡು ರಾವಣನ ವಿರುದ್ಧ ಯುದ್ಧ ನಡೀತಾ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ರಾವಣ ರಾಮನ ಮೇಲೆ ಬಾಣ ಹಾಕ್ತಾ ಇದ್ದಾನೆ. ರಾಮನೂ ಅವನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆದ್ರೆ ರಾಮನ ಮುಖದಲ್ಲಿ ಒಂಚೂರು ಚಿಂತೆ ಇಲ್ಲ, ಒಂದ್ ಸ್ವಲ್ಪನೂ ಕೋಪ ಇಲ್ಲ. ಒಂದು ಏನಂತೀರ, ಒಂದು ಚಿಕ್ಕದಾಗಿ ಒಂದು ಸ್ಮೈಲ್ ಕೊಟ್ಕೊಂಡು ಮಂದಾಸ್ಮಿತವಾಗಿ ಹೀಗೆ ನೋಡ್ಕೊಂಡು
ಕಾಮಾಗಿ ಶಾಂತವಾಗಿ ರಾಮ ಯುದ್ಧ ಮಾಡ್ತಾ ಇದ್ದಾನೆ. ಅದನ್ನ ನೋಡಿದಾಗ ಈ ರಾವಣನಿಗೆ ಆಶ್ಚರ್ಯ, ಏನ್ ಇವನು ಈ ತರ ವಿಚಲಿತನೇ ಆಗದೆ ಈ ತರ ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ. ಆಮೇಲೆ ನೋಡ್ತಾನೆ, ಓ ಇವನ್ ಯಾರು, ಈ ವಾನರ ಇವನ್ ರಾಮನ್ ಎತ್ಕೊಂಡಿರೋನು. ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ಓ ಇದೇ ಆ ಹನುಮಂತ. ಅಲ್ಲಿ ಬಂದ ಅವಾಗ ದೂತ ಅಂತ ಬಂದ್ಬಿಟ್ಟು ಇಷ್ಟೆಲ್ಲ ಧ್ವಂಸ ಮಾಡಿ ನಮ್ ಲಂಕಾ ದಹನ ಎಲ್ಲ ಮಾಡಿದ್ ಇವನೇನಾ ಅಂತ ನೋಡಿ ಕೋಪ ಬರುತ್ತೆ ರಾವಣನ್ಗೆ. ಆಗ ಹನುಮಂತನ್ ಮೇಲೆ ಬಾಣ ಹಾಕಕ್ ಶುರು ಮಾಡ್ತಾನೆ. ಹನುಮಂತನ್ ಗೇಟ್ ಆಗುತ್ತೆ ಅದರಿಂದ. ಆಗ ಅದನ್ನ ನೋಡಿ ರಾಮನಿಗೆ ತುಂಬಾ ಕೋಪ ಬರುತ್ತೆ. ವಾಲ್ಮೀಕಿ ಹೇಳ್ತಾರೆ, ತಥೋ ರಾಮೋ ಮಹಾತೇಜ ರಾವಣೇನ ಕೃತವಣಂ ಕೃತವ್ರ ಕೃತವ್ರಣಂ ದೃಷ್ಟ್ವಾ ಪ್ಲವಂಗ ಶಾರ್ದೂಲಂ ಕ್ರೋಧಸ್ಯ ವಶಮೇ ಯುವಾನ್. ಈ ಆಮ್, ವಾನರರಲ್ಲೇ ತುಂಬಾ ಪರಾಕ್ರಮಿಯಾಗಿದ್ದು ಈ ಹನುಮಂತ, ಅವನ್ ಮೇಲೆ ಈ ರಾವಣ ಬಾಣ ಎಲ್ಲ ಹಾಕ್ಬಿಟ್ಟು ಅವನ್ಗೇನೋ ಏಟಾಗ್ತಾ ಇದೆ ಅಂತ ನೋಡಿ ರಾಮನಿಗೆ ತುಂಬಾ ಕೋಪ ಬಂತು. ಆಗ ರಾಮ ಘೋರವಾಗಿ ಯುದ್ಧ ಮಾಡಕ್ ಶುರು ಮಾಡ್ತಾನೆ. ಅವನ್ ಬಾಣ ಹಾಕ್ಬಿಟ್ಟು ಈ ರಾವಣನ ರಥ ಮುರಿದು ಹಾಕ್ಬಿಡ್ತಾನೆ. ರಾವಣನ ಆಯುಧಗಳೆಲ್ಲ ಅವನ ಕೈಯಿಂದ ಬಿದ್ದೋಗೋ ತರ ಮಾಡ್ತಾನೆ. ರಾವಣನ ಕಿರೀಟ ಕೂಡ ಬೀಳಿಸ್ಬಿಡ್ತಾನೆ. ಆದ್ರೆ ರಾವಣನನ್ನ ಕೊಲೆ ಮಾಡಲ್ಲ, ರಾವಣನ ಸಂಹಾರ ಮಾಡಲ್ಲ. ಅವನನ್ನ ಹೇಳಿ ಕಳಿಸ್ತಾನೆ, ಹೋಗು ನಿನ್ ಪರವಾಗಿಲ್ಲ, ಇವಾಗ ನಿಂಗೆಲ್ಲ ನಾನು ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ ಇವತ್ತು, ನೀನ್ ಇವಾಗ ವಾಪಸ್ ಹೋಗು ಲಂಕೆಗೆ, ಅಲ್ಲಿ ಹೋಗಿ ಸ್ವಲ್ಪ ಸುಧಾರಿಸ್ಕೊ, ರೆಸ್ಟ್ ಮಾಡು. ಆಮೇಲೆ ನಾಳೆ ಹೊಸ ಒಂದು ರಥ, ಹೊಸ ಆಯುಧಗಳನ್ನೆಲ್ಲ ತಗೊಂಡು ಮತ್ತೆ ಶಕ್ತಿಯುಕ್ತವಾಗಿ ನೀನ್ ಬಾ. ನಾನು ಮತ್ತೆ ನಾಳೆ ನಿನ್ನ ಹತ್ರ ಯುದ್ಧ ಮಾಡಿ ನಿಂಗೆ ನನ್ನ ಕೌಶಲ್ಯ ಏನು ಅಂತ ತೋರಿಸ್ತೀನಿ ಅಂತ, ಇವತ್ತು ಹೋಗು ಅಂತ ಕಳಿಸ್ತಾನೆ ರಾಮ. ಸೊ ಇಷ್ಟೆಲ್ಲ ವಿಷಯಗಳನ್ನ ನಾವು ಇವತ್ತು ನೋಡಿದ್ವಿ ಕಥೆ ಭಾಗ. ಈಗ ಇದರಲ್ಲಿ ನಮ್ ಕಲಿಯೋದಂತ ಏನಾದ್ರೂ ವಿಷಯ ಇದೆಯಾ ಅಂತ ನೋಡೋಣ. ಈಗ ನಾವು ನೋಡಿದ್ವಿ, ಆ ನಾಗಪಾಶ ಹಾಕಿದಾಗ ರಾಮ ಅವನು ಮೂರ್ಛೆಯಾಗಿ ಬಿದ್ದ, ಅವನ ಶರೀರದಿಂದಾನು ರಕ್ತ ಹರಿತಾ ಇತ್ತು, ಅವನಿಗೂ ಗಾಯ ಆಯ್ತು ಅಂತ ನೋಡಿದ್ವಿ. ಈಗ ನಮ್ಗೆ ಅನ್ಸ್ಬೋದು, ರಾಮ ಅಂದ್ರೆ ಶ್ರೀಮನ್ನಾರಾಯಣನ ಅವತಾರ, ಮತ್ ರಾಮನಿಗೆ ಹೇಗೆ ಇದೆಲ್ಲ ಆಗ್ಬೋದು, ಅವನಿಗೆ ಹೇಗೆ ಗಾಯ ಆಗುತ್ತೆ? ಅವನಿಗೂ ಇವಾಗ ನಮಗ್ ಗೊತ್ತು, ಭಗವಂತನಿಗೆ ದಿವ್ಯವಾದ ಒಂದು ದೇಹ ಇದೆ ಅಲ್ವಾ, ಅದು ಶುದ್ಧ ಸತ್ವದಿಂದ ಆಗಿರೋದು. ನಮ್ ತರ ಮಾಂಸ, ರಕ್ತ, ಮಜ್ಜೆ ಇದೆಲ್ಲ ಇಲ್ಲ. ಮತ್ ಯಾಕೆ ರಾಮನ ಶರೀರ ಈ ತರ ಗಾಯ ಆಯ್ತು ಅಂತ ನಮಗನ್ಸುತ್ತೆ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಈಗ ರಾಮ ನಾರಾಯಣನ ಅವತಾರ ಹೌದು, ಆದ್ರೆ ಈ ಅವತಾರದಲ್ಲಿ ಮನುಷ್ಯ ರೂಪವನ್ನ ತಗೊಂಡಿದ್ದಾನೆ. ಸೊ ಮನುಷ್ಯ ರೂಪದಲ್ಲಿ ಇದ್ದಾಗ ಮನುಷ್ಯನ ಶರೀರ ಹೇಗಿರುತ್ತೋ ಅದೇ ತರ ಶರೀರವನ್ನ ರಾಮ ಧರಿಸ್ಕೊಂಡಿದ್ದಾನೆ. ಸೊ ಆ ರೂಪ, ಆ ಮನುಷ್ಯ ಸ್ವರೂಪಕ್ಕೆ ತಕ್ಕಾಗಿ ಅದ ಮನುಷ್ಯನಿಗೆ ಏನೇನ್ ಗಾಯ ಆಗತ್ತೆ, ಹೇಗ್ ರಕ್ತ ಹರಿಯುತ್ತೆ, ಆ ತರಾನೇ ರಾಮನು ತನಗ್ ಮಾಡಿಸ್ಕೊಂಡ ಅಂತ. ಇಲ್ಲಿ ಆಚಾರ್ಯರು ಇನ್ನೊಂದು ವಿಷಯ ಹೇಳ್ತಾರೆ. ಈಗ ನಾವು ರಾಮ ಭಗವಂತ ಅಂತ ನೋಡಬೇಕಾಗಿಲ್ಲ, ಮನುಷ್ಯ ಅಂತ ನೋಡಿದ್ರು ಕೂಡ ಇಷ್ಟು ಒಂದು ಪರಾಕ್ರಮಿ ವ್ಯಕ್ತಿ, ಇಷ್ಟು ಬಲಶೀಲವಾಗಿರೋ ವ್ಯಕ್ತಿ, ಅವನು ಯುದ್ಧದಲ್ಲಿ ಏನೋ ಏಟಾಗಿ ಕೆಳಗ್ ಬಿದ್ದೋಗ್ತಾನೆ ಸರಿ, ಆದ್ರೆ ಅವನ್ ಧರ್ಮದ ದಾರಿಯಲ್ಲಿ ಇರೋದ್ರಿಂದ ಅವನನ್ನ ಧರ್ಮನೇ ರಕ್ಷಿಸುತ್ತೆ. ನಾವು ಹೇಳ್ತೀವಲ್ವಾ, ನಾವು ಕೇಳಿದೀವಿ, ಧರ್ಮೋ ರಕ್ಷತಿ ರಕ್ಷಿತ ಅಂತ. ಯಾರ್ ಧರ್ಮವನ್ನ ಕಾಪಾಡ್ತಾರೋ ಅವರನ್ನ ಧರ್ಮನೇ ರಕ್ಷಣೆ ಮಾಡುತ್ತೆ. ಅದನ್ನ ನಮಗ್ ತೋರಿಸೋದಕ್ಕೋಸ್ಕರ ನಾನು ಸಾಮಾನ್ಯ ಮನುಷ್ಯನಾಗಿದ್ದೀನಿ, ಆದ್ರೆ ನಾನು ಧರ್ಮದ ದಾರಿಯಲ್ಲಿ ಇದ್ದೀನಿ. ಇಂಥ ಧರ್ಮದಾರಿಯಲ್ಲಿ ನಡೆಯುವಂಥ ಒಬ್ಬ ವ್ಯಕ್ತಿ ಅವನ್ ಕೆಳಗ್ ಬಿದ್ರೂನು ಕೆಲವು ಸಮಯಕ್ಕೆ ಅವನ್ಗೇನೋ ಒಂದು ಸ್ವಲ್ಪ ಸಮಯಕ್ಕೆ ಅವನ್ಗೇನೋ ಒಂದು ಕಷ್ಟ ಬಂದ್ರೂ ಕೂಡ ಶಾಶ್ವತವಾದ ವಿಜಯ ಅವನ್ಗೇನೆ. ಯಾರು ಧರ್ಮದ ದಾರಿಯಲ್ಲಿದ್ದಾರೋ ಅವ್ರಿಗೆ ಶಾಶ್ವತವಾದ ಜಯ ಸಿಗುತ್ತೆ. ಈಗ ಇಂದ್ರಜಿತ್ ಬಂದ, ಅವನೇನೋ ನಾಗಪಾಶ ಬಿಟ್ಟ, ಸೊ ಅವನ್ಗೇನ್ ಅನ್ಸ್ತು, ಓ ಇವರೆಲ್ಲ ನನ್ನ ನಾಶ ಮಾಡಾಯ್ತು ಅಂತ ಅವ್ನು ಖುಷಿಯಾಗಿ ಹೋದ. ಸೊ ಇಂದ್ರಜಿತ್ ಏನು, ಅವನು ಅಧರ್ಮ ದಾರಿಯಲ್ಲಿ ನಡೆಯೋನು. ಅಂಥವ್ರಿಗೆ ನಮ್ಗನ್ಸ್ಬೋದು ಆ ಕ್ಷಣಕ್ಕೆ ಏನೋ ಅವ್ರಿಗೆ ಜಯ ಸಿಕ್ಬಿಡ್ತು ಅಂತ, ಆದ್ರೆ ಅವ್ರಿಗೆ ಸಿಕ್ಕಿರೋ ವಿಜಯ ತುಂಬಾ ಹೊತ್ತಿರಲ್ಲ, ಅದು ಶಾಶ್ವತ ಅಲ್ಲ. ಆದ್ರೆ ಸಾಮಾನ್ಯ ಮನುಷ್ಯನಾಗಿ ಧರ್ಮದ ದಾರಿಯಲ್ಲಿ ನಡ್ಕೊಂಡಿರುವಂಥ ರಾಮನಿಗೆ ತಾತ್ಕಾಲಿಕವಾಗಿ ಏನೋ ಒಂದು ಕಷ್ಟ ಬಂದಂಗಿದ್ರೂ ಕೂಡ ಕಡೆಯಲ್ಲಿ ಜಯ ಅವನಿಗೆ ಸಿಕ್ತು. ಇದರಿಂದ ನಮಗೆ ರಾಮ ಹೇಳ್ಕೊಡಕ್ ನೋಡ್ತಾ ಇದ್ದಾನೆ, ನಾವು ಕೂಡ ಧರ್ಮದ ದಾರಿಯಲ್ಲೇ ನಡಿಬೇಕು. ನಮಗನ್ಸ್ಬಹುದು ಕೆಲವು ಸರಿ ಕೆಟ್ಟದ್ ಮಾಡ್ತಾ ಇರೋರು, ಪಾಪಿಗಳು ಅವರೇ ಚೆನ್ನಾಗಿದ್ದಾರಲ್ಲ, ಒಳ್ಳೆಯವರು ಸಜ್ಜನರು ಯಾರಿದ್ದಾರೆ, ಧಾರ್ಮಿಕರು ಯಾರಿದ್ದಾರೆ, ಅವ್ರ ಕಷ್ಟ ಬರ್ತಾ ಇದೆ ಅಂತ ನಮ್ಗೆ ಅನ್ಸ್ಬೋದು ನೋಡಿದಾಗ. ಆದ್ರೆ ಎಲ್ರಿಗೂ ಅವ್ರವ್ರು ಮಾಡಿರೋ ಕರ್ಮದ ಫಲ ಸಿಕ್ಕೇ ಸಿಗುತ್ತೆ. ಸೊ ಧರ್ಮದ ದಾರಿಯಲ್ಲಿ ಇರೋವ್ರಿಗೆ
ಶಾಶ್ವತವಾದಂಥ ಜಯ ಸಿಗುತ್ತೆ. ಇದನ್ನ ರಾಮ ನಮಗೆ ಹೇಳ್ಕೊಡ್ತಾ ಇದ್ದಾನೆ ಅಂತ ಆಚಾರ್ಯರು ಹೇಳ್ತಾರೆ. ಮುಂದೆ ನಾವು ನೋಡಿದ್ವಿ, ಲಕ್ಷ್ಮಣ ಕೆಳಗ್ ಬಿದ್ದಾಗ ರಾವಣ ಅವನನ್ನು ಎತ್ತಕ್ಕಾಗ್ಲಿಲ್ಲ. ಈ ರಾವಣನಿಗೆ ಎಷ್ಟು ಬಲ ಇತ್ತು, ಅವನು ಮೇರು ಪರ್ವತ ಕೈಲಾಶ ಪರ್ವತವನ್ನೆಲ್ಲ ಎತ್ತಿರೋನು. ಈ ಲಕ್ಷ್ಮಣನ್ ಯಾಕೆ ಅವನಿಗೆ ಎತ್ತಕ್ಕಾಗ್ಲಿಲ್ಲ? ಮತ್ ಹನುಮಂತನ್ಗೆ ಹೆಂಗೆ ಎತ್ತಕ್ಕಾಯ್ತು ಅಂದ್ರೆ ಆಚಾರ್ಯರಲ್ಲಿ ಹೇಳ್ತಾರೆ, ಲಕ್ಷ್ಮಣ ಅಂದ್ರೆ ಯಾರು? ಅವನು ಆದಿಶೇಷನ ಅಂಶ, ಆದಿಶೇಷನ ಅವತಾರ. ಸೊ ಈ ಅಧರ್ಮಿಯಾದ ಈ ರಾವಣ ಬಂದಾಗ ಅವನೇನ್ ಅನ್ಕೊಂಡಿದ್ದಾನೆ, ನಾನ್ ತುಂಬಾ ಬಲಶಾಲಿ, ನಾನ್ ಲಕ್ಷ್ಮಣನ್ನ ಎತ್ತೀನಿ ಅಂತ ಬರ್ತಾನೆ. ಆದ್ರೆ ಆದಿಶೇಷ ರೂಪದಲ್ಲಿ ಲಕ್ಷ್ಮಣನಿಗೆ ಈ ಆದಿಶೇಷ ರೂಪ, ಈ ಆದಿಶೇಷನಿಗೆ ಎಷ್ಟು ಬಲ, ಅವನು ಇಡೀ ಪ್ರಪಂಚವನ್ನೇ ಅವನ ಮೇಲ್ ಭಾರ ಹೊರ್ಕೊಂಡಿರೋನಲ್ವಾ. ಸೊ ರಾವಣನ್ ಕಂಪೇರ್ ಮಾಡಿದ್ರೆ ಆದಿಶೇಷನ ಶಕ್ತಿ ಇನ್ನ ಎಷ್ಟು. ಸೊ ಆದಿಶೇಷ ಸ್ವರೂಪವನ್ನ ನೆನ್ಸ್ಕೊಂಡಾಗ ಲಕ್ಷ್ಮಣನ ಶರೀರ ತುಂಬಾ ಭಾರವಾಗಿ ಆಗ್ಬಿಡುತ್ತೆ. ಆದಿಶೇಷನೇ ಅಲ್ಲಿ ಬಿದ್ದಿರೋ ತರ ಇರುತ್ತೆ. ನ್ಯಾಚುರಲಿ ಆವಾಗ ಸ್ವಾಭಾವಿಕವಾಗಿ ಈ ರಾವಣನಿಗೆ ಅವನನ್ನ ಎತ್ತಕ್ಕಾಗಲ್ಲ. ಸರಿ, ರಾವಣನಿಗೆ ಆಗ್ಲಿಲ್ಲ. ಮತ್ ಹನುಮಂತನ್ಗೆ ಹೆಂಗಾಯ್ತು? ಹನುಮಂತ ಏನ್ ಆದಿಶೇಷನ್ಗಿಂತ ಜಾಸ್ತಿ ಶಕ್ತಿನಾ? ಇಲ್ಲಿ ಆಚಾರ್ಯರು ಹೇಳ್ತಾರೆ, ರಾವಣ ಒಂದು ಕೆಟ್ಟ ಮನೋಭಾವ ಇಟ್ಕೊಂಡು ಬಂದಿದ್ದ. ಈ ಲಕ್ಷ್ಮಣನಿಗೆ ಏನೋ ಅಪಾಯ ಆಗ್ಬೇಕು ಅಂತ ಬಂದಿದ್ದ. ಆದ್ರೆ ಹನುಮಂತ ಹೇಗ್ ಬಂದ? ಭಕ್ತಿಯಿಂದ ಬಂದ, ಪ್ರೀತಿಯಿಂದ ಬಂದ. ಸೊ ಎಷ್ಟೇ ಭಾರವಾಗಿದ್ರೂನು ಆದಿಶೇಷ ಅವನು ಯಾರಿಗೊಂದು ಫೇವರ್ ಮಾಡ್ತಾನೆ, ಯಾರ ಕಡೆಗಿರ್ತಾನೆ ಅವನು, ಯಾರು ಭಗವಂತನ ಭಕ್ತರೋ, ಯಾರು ಪ್ರೀತಿಯಿಂದ ಭಕ್ತಿಯಿಂದ ಬರ್ತಾರೋ ಅವ್ರ ಕಡೆ ಅವನು ಇರ್ತಾನೆ. ಯಾರು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಬರ್ತಾರೋ, ಯಾರು ಒಂದು ಶತ್ರುತ್ವ ಭಾವದಿಂದ ಬರ್ತಾರೋ ಅವ್ರ ಕಡೆ ಅವನು ಖಂಡಿತ ಇರಲ್ಲ. ಅದಕ್ಕೇನೆ ಹನುಮಂತನಿಗೆ ಸಹಜವಾಗಿ ಲಕ್ಷ್ಮಣನ ಎತ್ತಕ್ಕಾಯ್ತು, ಆದ್ರೆ ರಾವಣನಿಗೆ ಅದು ಆಗ್ಲಿಲ್ಲ. ಆಮೇಲೆ ನಾವು ನೋಡಿದ್ವಿ, ಯುದ್ಧ ಮಾಡುವಾಗ ರಾಮ ಏನು ಒಂದು ವಿಚಲಿತ ಆಗದೆ ಯುದ್ಧ ಮಾಡ್ತಾ ಇದ್ದ. ಆದ್ರೆ ಹನುಮಂತನ ಮೇಲೆ ಯಾವಾಗ ರಾವಣ ಆಕ್ರಮಣ ಮಾಡದ್ನೋ ಆಗ ರಾಮನಿಗೆ ತುಂಬಾ ಕೋಪ ಬಂತು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಮತ್ತೆ ನಮ್ಗೆ ಅದೇ ತತ್ವ ಅರ್ಥ ಆಗುತ್ತೆ. ಏನಂದ್ರೆ, ಯಾರೇ ತನ್ನ ಮೇಲೆ ಒಂದು ಶತ್ರುತ್ವ ತೋರಿಸಿದ್ರು ಭಗವಂತ ಯಾವತ್ತೂ ಅದನ್ನ ಮನ್ಸಿಗೆ ಹಾಕೊಳ್ಳಲ್ಲ. ಅವ್ರು ಎಷ್ಟೇ ಕೆಟ್ಟದ್ ಮಾಡಿದ್ರು ಕೂಡ ಅವನು ಅವ್ರಿಗೆ ಪ್ರತೀಕಾರ ಏನು ಮಾಡೋದೇ ಇಲ್ಲ, ಅವ್ರಿಗೇನು ಒಂದು ಕೌಂಟರ್ ಕೊಡಲ್ಲ. ಆದ್ರೆ ಯಾವಾಗ ಭಗವಂತನ ಭಕ್ತರಿಗೆ ಯಾರಾದ್ರೂ ತೊಂದರೆ ಕೊಡ್ತಾರಲ್ಲ, ಆಗ ಭಗವಂತ ಅದನ್ನ ತಡಿಯಲ್ಲ. ಆವಾಗ ಭಗವಂತನಿಗೆ ಕೋಪ ಬರುತ್ತೆ. ಸೊ ಎಲ್ಲಿ ತನಕ ರಾವಣ ತನ್ನನ್ನ ಆಕ್ರಮಣ ಮಾಡ್ತಾ ಇದ್ನೋ ಅಲ್ಲಿ ತನಕ ರಾಮನಿಗೇನು ಅನ್ಸ್ಲಿಲ್ಲ. ಆದ್ರೆ ಹನುಮಂತನ ಮೇಲೆ ಆಕ್ರಮಣ ಮಾಡಿದಾಗ ತುಂಬಾ ಕೋಪ ಬಂದು ಆಗ ರಾಮ ತನ್ನ ಕೌಶಲ್ಯ ಸಂಪೂರ್ಣವಾಗಿ ತೋರಿಸ್ದ. ಯಾಕೆ ವಾಪಸ್ ಕಳಿಸ್ದ ರಾವಣನನ್ನ? ಅವತ್ತೇ ಅವನನ್ನ ಸಂಹಾರ ಮಾಡ್ಬಿಡ್ಬೋದಿತ್ತಲ್ಲ ರಾಮ. ಮತ್ ಯಾಕೆ ಇವತ್ತು ಹೋಗು ನಾಳೆ ಬಾ ಅಂತ ಕಳಿಸ್ದ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ, ಆ ರಾಮನಿಗೆ ಅಷ್ಟು ಕರುಣೆ. ನಾವು ಏನಂತ ಹೇಳೋದು, ಈ ಕರುಣೆಗೆ ಎಂಥ ಹೆಸರು ಕೊಡೋದು ಅಂತ ಕೇಳ್ತಾರೆ ಆಚಾರ್ಯರು. ಯಾಕೆಂದ್ರೆ ಎಲ್ಲೋ ರಾಮನಿಗೆ ಇನ್ನ ಒಂದು ಆಸೆ. ಅವನ್ ಹನುಮಂತ ಹೋದಾಗ ರಾವಣ ನಾನ್ ಬಿಟ್ಕೊಡಲ್ಲ ಅಂತ ಹೇಳಾಯ್ತು, ಅಂಗದ ಹೋದಾಗ್ಲೂ ನಾನೇನ್ ನಿನ್ ಬಂದ್ ಶರಣಾಗಲ್ಲ ಅಂತ ಹೇಳಾಯ್ತು. ಆದ್ರೂ ರಾಮನಿಗೆ ಎಲ್ಲೋ ಮನ್ಸಲ್ಲಿ ಒಂದು ಆಸೆ, ಇವತ್ ನಾನು ಇಷ್ಟೆಲ್ಲ ಪರಾಕ್ರಮ ತೋರ್ಸಿದ್ದೀನಲ್ಲ, ಇದೆಲ್ಲ ನೋಡಿ ಹೆದರ್ಕೊಂಡಾದ್ರೂ ಈ ರಾವಣ ಇವತ್ತಲ್ಲಿ ರಾತ್ರಿ ಹೋಗಿ ವಿಚಾರ ಮಾಡ್ಬಿಟ್ಟು ಅವ್ನ್ಗೆ ಯಾರಾದ್ರೂ ಒಳ್ಳೆ ಸಲಹೆ ಕೊಟ್ರೆ ಅದನ್ನ ಮಾತು ಕೇಳ್ಕೊಂಡು ಅವ್ನ್ ನಾಳೆ ಎಲ್ಲಾದ್ರೂ ಬಂದು ನನ್ನನ್ನ ಶರಣಾಗ್ಬೋದಲ್ಲ, ಆಗ ನಾನು ಅವನನ್ನ ನಾಶಾನೇ ಮಾಡ್ಬೇಕಾಗಿಲ್ವಲ್ಲ ಅಂತ ಒಂದು ಆಸೆ ರಾಮನಿಗೆ. ಆ ಒಂದು ಧೈರ್ಯ, ಏನೋ ಇವನನ್ನ ಕಳ್ಸಿದ್ರೆ ಇವತ್ತು ಅವನನ್ನ ಬಿಟ್ರೆ ಬದುಕಕ್ಕೆ ಎಲ್ಲಾದ್ರೂ ಅವ್ನು ಬಂದ್ಬಿಡ್ಬೋದಲ್ಲ, ಅವಾಗ ಈ ಯುದ್ಧ ಎಲ್ಲಾನೇ ಬೇಕಿಲ್ವಲ್ಲ ಅನ್ನೋ ಆ ಆಸೆಯಿಂದ ರಾಮ ರಾವಣನನ್ನ ಸಂಹಾರ ಮಾಡ್ಲಿಲ್ಲ ಅವತ್ತು. ಹೋಗು ನೀ ನಾಳೆ ಬಾ ಅಂತ ಕಳಿಸ್ತಾನೆ. ಈ ರಾವಣ ವಾಪಸ್ ಹೋಗ್ತಾನಲ್ಲ, ಆಗ ಅವನ್ಗೆ ರಾಮ ಹೇಳಿದ್ ಒಂದೊಂದ್ ಮಾತು, ರಾಮ ಹೊಡೆದಿದ್ ಒಂದೊಂದ್ ಬಾಣ, ರಾಮನ ಪರಾಕ್ರಮ ಅವ್ನು ನೋಡಿದ್ನಲ್ಲ, ಅದೆಲ್ಲ ಅವ್ನು ಪುನಃ 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 ಅದನ್ನ ಮನ್ಸಲ್ಲೇ ವಿಚಾರ ಮಾಡ್ಕೊಂಡು ಅದನ್ನ ಜ್ಞಾಪಿಸ್ಕೊಂಡು ಆ ರಾವಣನೇ ಅನ್ಕೋತಾನೆ ಮೈಂಡಲ್ಲಿ, ಎಷ್ಟು ವೀರನಾಗಿದ್ದಾನೆ ಈ ರಾಮ ಅಂತ. ಆ ರಾವಣ ಹಂಗ ಅನ್ಕೊಂಡ್ನಲ್ಲ, ಆ ವೀರತೆ ಅನ್ನೋ ಆ ಒಂದು ಗುಣವನ್ನ ರಾಮನಿಗೆ ಅವನು ಜಾಯಿನ್ ಮಾಡಿದ್ನಲ್ಲ, ಅದಕ್ಕೆ ಎಷ್ಟೊಂದ್ ಕಡೆ ಈಗ್ಲೂ ನಾವು ನೋಡ್ತೀವಿ ದೇವಸ್ಥಾನಗಳಲ್ಲಿ ಆ ರೂಪ, ಭಗವಂತನ ರಾಮನ ಆ ರೂಪವನ್ನ ವೀರರಾಘವ ಅನ್ನೋ ಹೆಸರಿಂದ ನಾವು ನೋಡ್ತೀವಿ. ವೀರರಾಘವ ಪೆರ್ಮಾಳ್ ಅಂತ ತುಂಬಾ ದೇವಸ್ಥಾನಗಳಲ್ಲಿ ಇರ್ತಾರೆ. ಇದು ಎಲ್ಲಿಂದ ಬಂತು ಈ ಹೆಸರು ವೀರರಾಘವ ಅಂತ? ಈ ಯುದ್ಧದಲ್ಲಿ ರಾಮನ ಪರಾಕ್ರಮ ನೋಡಿ ರಾವಣ ಅವನನ್ನ
ಓ ಇವನು ಎಷ್ಟು ವೀರ ಅಂತ ಸ್ತುತಿ ಮಾಡ್ಕೊಂಡ ಮನಸ್ಸಲ್ಲಿ. ಅದರಿಂದ ವೀರರಾಘವ ಅಂತ ಹೆಸರು ಬಂತು ರಾಮನಿಗೆ ಅಂತ ಹೇಳ್ತಾರೆ ಆಚಾರ್ಯರು. ಸೊ ಇಷ್ಟೆಲ್ಲ ವಿಷಯಗಳು ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇದೆಲ್ಲ ನಮಗೆ ಹೇಳ್ಕೊಟ್ಟಿದ್ದಂಥ ಆಚಾರ್ಯರಿಗೆ, ಶ್ರೀರಾಮನಿಗೆ ಅವರ ಚರಣಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರ ಆಶೀರ್ವಾದ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸ ರಾಜಾಯ ರಣಧೀರಾಯ ಮಂಗಳಂ ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ನಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನಮಸ್ಕಾರ.